ನೀವಾದ್ರೂ ಕೂಡ ಗುರು ಹಿರಿಯಂದ್ರೇನು, ಶಿಕ್ಷಕರಂದ್ರೇನು, ನಾವು ಹೆಂಗಪ್ಪ ಅಂದ್ರ ನಮ್ಮ ತಾಯಿ ತಂದೆ ನಮ್ಮ ಬರೀ ಜೀವನ ಕೊಡ್ತಾರ, ಶಿಕ್ಷಕರ ಇಡೀ ಜೀವನನೇ ತೋರಿಸ್ಕೊಡ್ತಾರ ಅಂತ ತಿಳ್ಕೊಂಡು ನೀವು ಜೀವನ ಧಾರಿನೇ ತೋರಿಸ್ಕೊಡ್ತಾರ. ಆ ಜೀವನ ಧಾರಿ ಸಿಕ್ಕಾಗ ಮಾತ್ರ ಏನಪ್ಪ ನಮ್ಮ ಭಾಳ ಬದುಕೋಕೆ ಸಾಧ್ಯ ಅದ. ಅವತ್ತು ನೀವು ಪ್ರತಿಯೊಬ್ಬರನ್ನು ಯಾವ ರೀತಿ ಓದಬೇಕಪ್ಪ ಅಂದ್ರೆ ನೀವು ಬರೇ ಏನೋ ಕಾಟಾಚಾರ ಓದಕ್ಕೆ ಹೋಗ್ರಿ. ಇದು ನಿಮ್ಮ ಜೀವನದ ಭವಿಷ್ಯ ಪ್ರಶ್ನೆ ಅದ. ನಮ್ಮ ನಿಜವಾಗಿ ಹೇಳ್ತಿದ್ರೆ ಸರ್ಕಾರಿ ಸ್ಕೂಲ್ ಹೆಂಗದಪ್ಪ ಅಂದ್ರೆ ಜವರಿ ರೊಟ್ಟಿ ದಪ್ಪಲೆ ಯಾರು ಸರಿಯಾಗಿ ಅದು ಪಾಲನೆ ಮಾಡ್ತಾರೋ, ಸರಿಯಾಗಿ ಯಾರು ಊಟ ಮಾಡ್ತಾರೆ ಜವರಿ ರೊಟ್ಟಿ ಅವ್ರಿಗೆ ತಾಕತ್ತಿರ್ತಂತ. ಹೆಬರಿ ಊಟಪ್ಪ ಅಂದ್ರೆ ನಮ್ಮೆಲ್ಲ ಪ್ರೈವೇಟ್ ಸ್ಕೂಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬರೀ ಎಲ್ಲ ಎಜುಕೇಶನ್ ಏನಪ್ಪ ಅಂದ್ರೆ ಬರೀ ಬಿಸ್ನೆಸ್ ಆಗ್ಬಿಡ್ತಾವ. ಅದಕ್ಕಾಗಿ ನಿಜವಾಗಲೂ ನಮ್ಮ ಸರ್ಕಾರಿ ಸ್ಕೂಲಪ್ಪ ಅಂದ್ರೆ ಅಲ್ಲಿ ಕಲ್ತಾವ ಎಲ್ಲಿ ಬದುಕು ತೋರಿಸ್ತಾನ. ಆದ್ರೆ ಪ್ರೈವೇಟ್ ಸ್ಕೂಲ್ ಕಲ್ತಾರು ಎಲ್ಲಿ ಬರೀ ಏನಪ್ಪ ಅದೇ ಅವ್ರು ನೌಕರಿ ಸಿಕ್ಕರೆ ಮಾತ್ರ ಬದುಕುವ. ನಮ್ಮ ಸರ್ಕಾರಿ ಸ್ಕೂಲ್ ಕಲ್ತಾರು ಯಾವ ದೇಶ ಬೇರೆ ದೇಶಕ್ಕೆ ಹೋಗಿ ಬದುಕು ಬರುವಂತ ಶಕ್ತಿ ನಮ್ಮ ಸರ್ಕಾರಿ ಸ್ಕೂಲ್ ಆಗಿರ್ತದ. ಅದಕ್ಕಾಗಿ ನೀವೆಲ್ಲ ಏನಪ್ಪಾ ಅಂದ್ರೆ ಆದಷ್ಟು ಮಕ್ಕಳಿಗೆ ಬೇರೆ ತಮ್ಮದ ಕೆಲಸ ಮಾಡಿತಾಯ್ತಂದ್ರೆ ನೀವು ಆದಷ್ಟು ಮಟ್ಟಿಗೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಯಾವತ್ತೂ ಯಾವುದೇ ಒಜ್ಜೆ ಹಾಕಲಕ್ಕೆ ಹೋಗಬೇಡ್ರಿ. ಮಕ್ಕಳಿಗೆ ಏನಪ್ಪ ಸರಿಯಾಗಿ ಬೆಳೆಸೋದ ಕೆಲಸ, ಶಿಕ್ಷಣ ಜೊತೆ ಸಂಸ್ಕೃತಿ ಬಹಳ ಮುಖ್ಯ. ನಮ್ಮ ಭಾರತದ ಸಂಸ್ಕೃತಿ ಬೆಳೆಸೋದ ಕೆಲಸ ಮಾಡ್ರಿ. ನಮ್ಮ ಭಾರತದ ಸನಾತನ ಧರ್ಮದ ಸಂಸ್ಕೃತಿ ಅದ. ನಮ್ಮ ಭಾರತ ದೇಶ ಯಾವ ರೀತಿ ಇತ್ತು ಮೊದಲ ಆ ರೀತಿ ಏನಪ್ಪಾ ಅಂದ್ರೆ ಬೆಳೆಸೋದ ಶಿಕ್ಷಣ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೆಸೋದ ಕೆಲಸ ಆಗಬೇಕು. ಬರೀ ಏನಪ್ಪಾ ಅಂದ್ರೆ ಸಾಲಿ ಹಾಕಿದೇವಿ ಅಲ್ಲೇ ಕಲಿ ನಮ್ಮ ಭಾವನೆ ಬೇಡ. ಮಕ್ಕಳು ಏನ್ ಮಾಡ್ತಿದಾರ, ಓದುತ್ತಾರೆ ಇಲ್ಲ ಏನ್ ಅವ್ರಿಗೆ ಈಗಿನ ಕಾಲಕ್ಕೆ ಹೆಂಗಾಗಿದಪ್ಪ ಅಂದ್ರೆ ಎಲ್ಲರೂ ಕೂಡ ಮೊಬೈಲ್ ಆಗ್ಯಾರ. ಮಕ್ಕಳು ಮೊಬೈಲ್ ತಗೊಂಡು ಏನಪ್ಪಾ ಅಂದ್ರೆ ಬಹಳಷ್ಟು ಹಾಳಾಗ್ತಾ ಇದ್ದಾರೆ. ಆದಷ್ಟು ಮಟ್ಟಿಗೆ ಏನಪ್ಪಾ ಅಂದ್ರೆ ಮಕ್ಳಿಗೆ ಕೈದಾಗ ಮೊಬೈಲ್ ಕೊಡಕ್ಕೆ ಹೋಗ್ಬೇಡಿ. ಸಣ್ಣ ಮಕ್ಕಳ ಕೈದಾಗ ಬರೀ ಅವ್ರ ದಿವಸ ಈ ದಿವಸ ನೋಡ್ಕೊಂಡು ಏನಪ್ಪಾ ಅಂದ್ರೆ ಮಕ್ಕಳ ಜೀವನ ಹಾಳು ಆಗ್ತಾ ಇದೆ. ನೆನಪಿನ ಶಕ್ತಿ ಕೂಡ ಕಮ್ಮಿ ಆಗ್ತದೆ. ಯಾಕೆ ಕಮ್ಮಿ ಆಗ್ತಾ ಇದೆಯಪ್ಪ ಅಂದ್ರೆ ನಮ್ಮ ಲೈಟ್, ಮೊಬೈಲ್ ಲೈಟ್ ಏನಪ್ಪ ಕಣ್ಣಿಗೆ ಬೆಳೆದ್ರಿಂದ ನಮ್ಮ ಮದುವೆ ಎಫೆಕ್ಟ್ ಆಗ್ತದ ತಾಯಿ ಅಂದ್ರೆ. ಅದಕ್ಕಾಗಿ ಹೆಚ್ಚಿಗೆ ಮೊಬೈಲ್ ಬಳಸೋಕೆ ಹೋಗ್ಬೇಡ್ರಿ ಮಕ್ಕಳಿಗೆ. ಅದಕ್ಕಾಗಿ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಚಂದ ವಾರಕ್ಕೊಂದ್ಸಲ ನುಚ್ಚ ಮಜ್ಜಿಗೆ ಊಟ ಮಾಡಂತ ಕೆಲಸ ಆಗ್ರಿ. ಮಕ್ಕಳಿಗೆ ಏನಪ್ಪಾ ಅಂದ್ರೆ 9 ಗಂಟೆ 9:30 ಗಂಟೆ ಒಳಗಾಡಿಗೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಮುಗಿಸ್ರಿ. ಮಕ್ಕಳಿಗೆ ಯಾವಾಗ ಓದಿಸ್ಬೇಕಪ್ಪ ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದಿಸಿ ಮಕ್ಕಳಿಗೆ ಓದುವಂತ ಕೆಲಸ ಆಯ್ತಪ್ಪ ಅಂದ್ರೆ ಆ ಮಕ್ಕಳು ನೆನಪಿನ ಶಕ್ತಿ ಬ್ರಾಹ್ಮಿ ಮೂತ ಯಾರು ಎದ್ದು ಓದ್ತಾರೋ ಅವ್ರ ಎಜುಕೇಶನ್ ಏನಪ್ಪಾ ಅಂದ್ರೆ ಭಾಳ ಉತ್ತಮ ಸ್ಥಾನ ಹೋಗಕ್ಕೆ ಸಾಧ್ಯ ಅದ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಒಳ್ಳೆ ತಾಯಿ ತಂದೆ ಅವರಾದಂತಾರೆ ಎಲ್ಲರೂ ಏನಪ್ಪಾ ಅಂದ್ರೆ ಈ ರೀತಿ ರೂಢಿ ಹಾಕಂತ ಕೆಲಸ ಆಗಲಿ. ಎಲ್ಲರೂ ಮಕ್ಕಳು ಏನಪ್ಪಾ ಅಂದ್ರೆ ನಮ್ಮ ದೇಶದ ಆಸ್ತಿ ಅಂದ್ರೆ ನಮ್ಮ ಮಕ್ಕಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಇದೆಲ್ಲ ಮಾಡೋದು ಯಾವ ಸಲಕಪ್ಪ ಅಂದ್ರೆ ಮಕ್ಕಳ ಸಲಿಗೆ ಮಾಡೋದ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಬರೀ ಮಕ್ಕಳು ಓದು ಅಂತ ಇದು ಮಾಡಕ್ ಹೋಗ್ಬೇಡ್ರಿ. ಅವ್ರಿಗೆ ಏನಪ್ಪಾ ಅಂದ್ರೆ ಪ್ರೀತಿನಿಂದ ಆಟದ ಜೊತೆ ಪಾಠ ಆಗ್ತಕ್ಕಂಥ ಕೆಲಸ ಆಗಲಿ ಎಂಬುದು ನಮ್ಮ ಉದ್ದೇಶ ಅದ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಏನಪ್ಪಾ ಅಂದ್ರೆ ನೀವೆಲ್ಲ ಏನಪ್ಪ ಇವತ್ತು ನಿಜವಾಗಲೂ ಮಕ್ಕಳ ಹಬ್ಬ ಇದು ಮಕ್ಕಳ ಹಬ್ಬ. ಹೆಚ್ಚಿಗೆ ಮಾತಾಡೋದು ಏನೂ ಇಲ್ಲ. ಅದರ ಮಕ್ಕಳ ಪ್ರತಿಭೆ ಏನೇನಾದ ಅನ್ನೋದು ಇವತ್ತು ಗೊತ್ತಾಗಂತ ಸಮಯ ಇದು. ಯಾಕಪ್ಪ ಯಾವ ಮಕ್ಕಳು ಏನೇ ಪ್ರತಿಭೆ ಗೊತ್ತೇ ಆಗಲ್ಲ. ಈಗ ಕೆಲವೊಂದು ನಾವೇನು ಮಾಡ್ತೀವಿ ಅವ್ರು ಹೋಗೋ ದಾರಿನೇ ಬೇರೆ, ನಾವು ಹೋಗೋ ದಾರಿನೇ ಬೇರೆ ಆಗ್ತದೆ. ಅದಕ್ಕಾಗಿ ಸ್ವತಂತ್ರವಾಗಿ ಮಕ್ಕಳಿಗೆ ಒಂದು ಧೈರ್ಯ ಕೊಡುವಂಥ ಕೆಲಸ ಆಗಲಿ. ಯಾವತ್ತೂ ಮಕ್ಕಳಿಗೆ ಏನಪ್ಪ ನೆಗೆಟಿವಿಟಿ ಹೇಳೋಕೆ ಹೋಗೋದ್ರಿ. ಅದು ಬಂತವರು ಇದು ಬಂತವರು ದೇವು ಬಂತು ಅದು ಬಂತು ಇದು ಬಂತು ಹೇಳೋಕೆ ಹೋಗೋದ್ರಿ. ನಮ್ಮ ಧೈರ್ಯ ತುಂಬುವಂಥ ಕೆಲಸ ಆಗಲಿ. ಸೋಲೆ ಇರೋದು ಮೆಕ್ಕಲ ಹೇಳ್ತಾ ಇಷ್ಟಪಡ್ರಿ. ಯಾರು ಹಚ್ಚೆ ಫೇಲ್ ಆದಾರಪ್ಪ ನೀವು ಫೇಲ್ ಅಂತ ಬೈಲಕ್ಕೆ ಹೋಗ್ರಿ. ಇದಕ್ಕಿಂತ ಹೆಚ್ಚು ನೀವು ಮತ್ತೇನು ಸಾಧನೆ ಮಾಡೋ ಸಾಧ್ಯ ಅಂತ ಧೈರ್ಯ ತುಂಬುವಂಥ ಕೆಲಸ